ವಾಟ್ ಇಸ್ ದಿಸ್ ಕಾಂತ? ವಾಟ್ ಇಸ್ ದಿಸ್? ಐ ಡೋಂಟ್ ಲೈಕ್ ಇಟ್. ಏನಿದು ಕಾಂತ, ಏನಿದೆ? ರಾಜ್ಯದ ತುಂಬ ಮಳೆ ಮಳೆ, ಬೆಂಗಳೂರಿನ ತುಂಬ ಕಸ ಕೊಳೆ. ಬೇದಿಲೆ ಬಿದ್ದಿರೋ ಕಸ, ಮಳೆ ಬಂದು ಕಸ ತುಂಬಿಕೊಂಡು ಚರಂಡಿ ನೀರು, ಮೋರಿ ನೀರು ಮನೆ ಒಳಗಡೆ ನುಗ್ಗಿ ಪಾಪ ಜನ ರಾತ್ರಿ ನಿದ್ದೆ ಇಲ್ಲದೆ ಸೊಳ್ಳೆ ಕೈಯಿಂದ ಕಚ್ಚಿಸ್ಕೊಂಡು ಈ ಗಬ್ಬು ವಾಸನೆ ಕೊಡ್ಕೊಂಡು ಹಿಡಿ ಶಾಪ ಹಾಕ್ತಾ ಇದ್ದಾರೆ. ಬಟ್ ಈ ಬ್ಯೂರೋಕ್ರಾಟ್ಸ್ ಮಾತ್ರ ಇದ್ಯಾವ್ದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ದೆ ಬರ ಪ್ರವಾಸ ಅಂತ ಒಂದು ಟೇಮ, ಸ್ವಾಭಿಮಾನ ಯಾತ್ರೆ ಅಂತ ಇನ್ನೊಂದು ಟೇಮ, ಬಿಂದಾಸ್ ಆಗಿ ಓರೋರು ಸುತ್ಕೊಂಡು ಡಿಫ್ರೆಂಟ್ ಊಟ ತಿಂಡಿ ಮಾಡ್ಕೊಂಡು ಕಾಲಹರಣ ಮಾಡ್ತಾ ಇದ್ದಾರಲ್ಲ ಕಾಂತ. ಛಾಯ್, ಐ ಡೋಂಟ್ ಲೈಕ್ ಇಟ್. ಏ ವಿಷಯ ಬಿಟ್ಟಾಕೊಡಿ ಯಾರ್ ಬಾಯಲ್ಲಿ. ನೆನ್ನೆ ತುಮಕೂರಿನಲ್ಲಿ ಸಾಯಿಲ್ ಸನ್ ದೇವೇಗೌಡರು ಅಂಡ್ ಗ್ರ್ಯಾಂಡ್ ಸನ್ ಕೋಮ್ಸ್ ಬ್ರದರ್ ಸಖತ್ತಾಗಿ ಮುದ್ದೆ ಬಸಾರ್ ತಿಂದು ಅದೇನೋ ಸಿಕ್ಕಾಪಟ್ಟೆ ಗುಟ್ರು ಹಾಕಿದಾರಂತೆ. ಅದೇನು ಅಂತ ಕೇಳ್ಕೊಡ್ಬೇಕಂತ ನೀನೇ ಸರಿ ಗೌಡ್ರ ಹತ್ರ. ನಾನು ಯಾವುದೇ ರೀತಿಯಾದಂಥ ಒಂದು ವ್ಯಾಮೋಹದಿಂದ ಮಾತಾಡ್ತಾ ಇಲ್ಲ. ಈ ಪಕ್ಷ ಉಳಿಬೇಕು ಅಂತ ಮಾಡ್ತೇನೆ. ನಾನು ಹೋಗೋದಕ್ಕಿಂತ ಮುಂಚೆ ಈ ಪಕ್ಷ ಅಧಿಕಾರಕ್ಕೆ ಬರ್ತಾನೆ ನೋಡಿ ಹೋಗ್ಬೇಕು ಅನ್ನೋ ಆಸೆ ಇದೆ. ಕನಸಲ್ಲಿ ಯಾಕೋ ಯಾವುದು ಸಾಲಲ್ಲ. ಒಂದು ಮನವಿಯನ್ನ ಮಾಡಲಿಕ್ಕೆ ಬಯಸ್ತೇನೆ. ಇವತ್ತು ಈ ಬಿಜೆಪಿ ಪಕ್ಷವನ್ನ ಈ ರಾಜ್ಯದಿಂದ ಹೊತ್ತು ಹೊರಗೆ ಆಗ್ತಕ್ಕಂಥ ನಿರ್ಣಯವನ್ನು ಯಾವಾನಿಗ್ ಗೊತ್ತು. ನೋಡಿದ್ರಲ್ಲ ಮ್ಯಾನ್, ನಮ್ಮ ಹಾಸನದ ಗೌಡ್ರಿಬ್ಬರು ಹೆಂಗೆ ಡಿಚ್ಚಿ ಹೊಡೆದ್ರು ಅಂತ. ಇವಾಗ ವಿಷಯ ಬಿಟ್ಟಾಕಂತ ಈ ವಿಷಯ ಬಿಟ್ಟಾಕ ನೆನ್ನೆ ಅಂಡರ್ 19 ಇಯರ್ ಕ್ರಿಕೆಟ್ ಟೀಮ್ 3ನೇ ಸಾರಿ ವರ್ಲ್ಡ್ ಕಪ್ ಚಾಂಪಿಯನ್ ಆದ್ರ. ಅಂಡ್ ಸೀನಿಯರ್ಸ್ ಟೆಸ್ಟ್ ಮ್ಯಾಚ್ ಅನ್ನ ಗೆದ್ರ. ಇದನ್ನೆಲ್ಲ ನೋಡಿ ನಮ್ಮ ರಾಜ್ಯದ ಅಸೆಂಬ್ಲಿ ಮೆಂಬರ್ ಕಿಸ್ ಕಿಂಗ್ ಮಿನಿಸ್ಟರ್ ನಾನು ಕೂಡ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಹೆಲ್ಮೆಟ್ ಇಲ್ದೇನೆ ಓಪನರ್ ಆಗಿ ಸೆಂಚುರಿ ರೆಕಾರ್ಡ್ ಮಾಡ್ತೀನಿ ಅಂತ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರಂತೆ ಕಾಂತ. ಕ್ರಿಕೆಟ್ ಆಡೋದನ್ನ ಬಾಯಲ್ಲಿ ಅವರು ಹೆಂಗೆ ತಯಾರಾಗ್ತಾ ಇದ್ದಾರೆ ಅಂತ ಒಂದು ಸಾರಿ ನೋಡ್ಕೊಂಬರೋಣ ಫೀಲ್ಡ್ ಒಳಗೆ. ಗುಡ್ ಮಿನಿಸ್ಟರ್ ಬ್ಯಾಟಿಂಗ್ ಕಣೋ ಡಡನ್ ಡನ್ 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 ಡಡನ್ ಡನ್ ಡನ್ ಡನ್. ಓ ಅಣ್ಣರ, ಎಂದ್ರ ಕ್ರಿಕೆಟ್ ಆಡಿದ್ರ ಇಲ್ರಪ್ಪ? ನೀವೆಲ್ಲಿ ನಿಂತೀರಿ? ಬ್ಯಾಟ್ ಹೆಂಗ್ ಹಿಡಿದಿರಿ? ಹಿಂದ್ ವಿಕೆಟ್ ಹೆಂಗದವು? ಬಾ ಸರಿಪ್ಪ, ಹೆಂಗರ ಆಡ್ರಿ, ಒಟ್ಟ ಆಡ್ರಿ. ಏ ಬೌಲಿಂಗ್ ಹಾಕ್ರು. ಅಲ್ಲ ಬಾರಿ ಗ್ರೌಂಡ್ ಶಾಟ್ ಅಣ್ಣರ. ವಿಕೆಟ್ ಅಷ್ಟು ಬಿಡಬಾರ್ದು, ಹಿಂದೆ ಸ್ವಲ್ಪ ಕ್ಲೋಸ್ ಬನ್ರಿ. ಏ ಹಾಕ್ರಪ್ಪ ಬೌಲಿಂಗ್. ಸೂಪರ್ ಶಾಟ್. ಅಲ್ಲ ನೋಡ್ರಿ ಪೋಸ್ ಅಣ್ಣರ್ದು. ನಮ್ಮ ಸಚಿನ್ ತೆಂಡೂಲ್ಕರ್ 100ನೇ ಸೆಂಚುರಿ ಹೊಡೆದಾಗ್ಲೂ ಹಿಂಗ್ ಕೊಟ್ಟಿರ್ಲಿಲ್ಲ ಪೋಸ್. ಅಣ್ಣರ, ನೀವು ಈ ಪರಿ ಬ್ಯಾಟಿಂಗ್ ಆಡ್ತೀರಂದ್ರೆ ನಿಮ್ಮನ್ನ ಇಂಡಿಯಾ ಟೀಮ್ಗೆ ಕಳಿಸ್ಬೋದು. ಬಹುಶಃ ಪಾಕಿಸ್ತಾನದ ವಿರುದ್ಧ ನಿಮ್ಮನ್ನ ಹಕ್ಕಿಂದ ಆಡಿದ್ರ ನಮ್ಮ ಇಂಡಿಯಾ ಟೀಮ್ ವಿನ್ನರ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇದು ಮಾಡೋಣ. ಓಕೆ ಅಣ್ಣರ, ಇವಾಗ ಬ್ಯಾಟಿಂಗ್ ಆಡಿದ್ ಸಾಕು. ಇವಾಗ ಸ್ವಲ್ಪ ಬೌಲಿಂಗ್ ಮಾಡ್ರಿ. ಗುಡ್ ಮಿನಿಸ್ಟರ್ ಬೌಲಿಂಗ್ ಕಾಣೋ ಡಡನ್ ಡನ್ 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 ಡಡನ್ ಡನ್ ಡನ್ ಡನ್. ಓ ಅಣ್ಣರ, ಬೌಲಿಂಗ್ ಬ್ಯಾಟಿಂಗ್ ಆಡೋರು ಹಾಕ್ಬೇಕ್ರಪ್ಪ, ಪಕ್ಕದಾಗ ನಿಂತಿರಗಲ್ಲ. ಏ ಸಾವಕಾಶ, ಅವ್ರು ವಿರೋಧ ಪಕ್ಷದಲ್ಲ, ಯಾಕೆ ಸಿಟ್ಟ ಹೊಡಿತಾರಂಗ? ಸ್ಮಾರ್ಟ್ ಆಗಿ ಬೌಲಿಂಗ್ ಮಾಡ್ರಿ. ಅಲ್ಲೇ ನೋಡ್ರಿ, ಅಣ್ಣಾರ ಕೈಯಲ್ಲೇ ದುಂಡನ್ ಬಾಲ್ ಹಿಡ್ಕೊಂಡು ತಿರ್ಗಿಸೋದು ನೋಡಿದ್ರ ಯಾವ ರೇಂಜ್ ತಿರ್ಗಿಸ್ತಾರಂದ್ರೆ, ಬೌಲಿಂಗ್ ಮಾಡೋ ರೇಂಜ್ ನೋಡಿದ್ರ ಬಹುಶಃ ಪಕ್ಕದ ಪಾಕಿಸ್ತಾನದ ಇಮ್ರಾನ್ ಖಾನ್ ಅವರೇ ಇವ್ರಿಗೆ ಟ್ರೈನಿಂಗ್ ಕೊಟ್ಟಿರ್ಬೇಕು. ಹಾಕ್ರಿ ಅಣ್ಣಾರ. ನೀವು ಬೌಲಿಂಗ್ ಹಾಕ್ತಿರೋ ಬಾಂಬ್ ಹಾಕ್ತಿರೋ ಒಂದು ಅರ್ಥ ಆಗ್ತಿಲ್ರಿ. ಓಕೆ, ಎನಿವೆ ಈ ಬ್ಯಾಟಿಂಗು ಬಾಲಿಂಗು ತುಂಬಾ ಅದ್ಭುತವಾಗಿ ಮಾಡಿದ್ರಿ. ನೋಡಿದ್ರ ಮ್ಯಾನ್ ಹೆಂಗಿತ್ತು ನಮ್ಮ ರೇಣೋಸ್ ಪ್ರಾಕ್ಟೀಸ್ ಅಂತ. ಐ ಲೈಕ್ ಇಟ್. ಬಾಲ್ ನ ಒಳ್ಳೆ ಬಾಂಬ್ ತರ ಎಸ್ದು ಬ್ಯಾಟ್ ನ ಒಳ್ಳೆ ಸೊಳ್ಳೆ ಓಡಿಸೋ ಬ್ಯಾಟ್ ತರ ಹಿಡ್ಕೊಂಡಿದಾರಲ್ಲ ಕಾಂತ. ಅಯ್ಯೋ ಏನ್ ಹೇಳ್ಬೇಕು ಅವ್ರಿಗೆ. ಬರೀ ದೊಡ್ಡ ಬಾಲ್ನ ಹಿಡ್ಕೊಂಡು ರೋಡಿಯಾಗಿ ಸಣ್ಣ ಬಾಲು ಕೈಯಲ್ಲಿ ಗ್ರಿಪ್ ಸಿಗ್ತಾ ಇಲ್ಲ ಅನ್ಸುತ್ತೆ. ಓಕೆ, ಐ ಲೈಕ್ ಇಟ್. ಇವಾಗ ಸಾಕು, ನಡಿ ಡಾರ್ಲಿಂಗ್, ನಮಗ್ ಟೈಮ್ ಆಯ್ತಾ. ಇದೇ ನನ್ನ ರೆಡ್ ಹೈ ಅಂಡ್ ಕಾರ್ ಹತ್ಕೊಂಡು ಕನಕಾಪುರಕ್ಕೆ ಹೋಗಿ
ಬಿಸಿ ಬಿಸಿ ಖಾರಾಬ ತಿನ್ಕೊಂಬರೋಣ. ನಡೆ ಕಾಂತ ನಡೆ, ಹತ್ತು ಬೇಗ ಗಾಡೆ 10 ಜನ.